guys, welcome back to Monica Chef's YouTube channel. Risha, hi madu ellargu. Hi madu. Hi. Hi madu. Hi. ಏನು ತಿಂತಾ ಇರೋದು? ಏನಿದು? ಏನಿದು? ಪಪ್ಪು ಅಲ್ಲ ಇದು. ಏನು? ನೋ, ಚಾಕೋ ಚಿಪ್ಸ್. ಇವತ್ತು ನಾನು ದ್ರಿಶುಗೆ ರಾಗಿ ಬಿಸ್ಕೆಟ್ ಮಾಡ್ತಿದ್ದೀನಿ. ಮನೇಲೆ ಹೇಗೆ ಮಾಡೋದು ಏನು ಅಂತ ನಿಮಗೂ ತೋರಿಸ್ತೀನಿ. ರಾಗಿ ಬಿಸ್ಕೆಟ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆದರೆ ನೋಡಿ, ರಾಗಿ ಹಿಟ್ಟು. ನಾನು ರಾಗಿ ಹಿಟ್ಟನ್ನ ಹುರಿದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ 2 ಇಯರ್ಸ್ವರೆಗೂ ಮಕ್ಕಳಿಗೆ ಪ್ಲೈನ್ ಆಗಿ ರಾಗಿ ಹಿಟ್ಟು ಕೊಡ್ತಿದ್ದೀವಿ ಅಂದರೆ ಅದನ್ನು ಹುರಿದು ಬಿಟ್ಟು ಕೊಡೋದು ಅವ್ರಿಗೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದಾಗತ್ತೆ. ಹಾಗೆ ಓಟ್ಸ್ ಪೌಡರ್, ನಾನು ಓಟ್ಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ರೋಲ್ಡ್ ಓಟ್ಸ್ ಯೂಸ್ ಮಾಡ್ತೀನಿ. ಓಟ್ಸ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ರೋಲ್ಡ್ ಓಟ್ಸು, ಯೋಗ ಬಾರ್ ಅವ್ರದ್ದು. ಆ್ಯಕ್ಚುಲಿ ಪ್ರೋಸೆಸ್ ಓಟ್ಸ್ಗಿಂತ ಮಕ್ಕಳಿಗೆ ರೋಲ್ಡ್ ಓಟ್ಸು ತುಂಬ ಒಳ್ಳೆಯದು. ಇದು ನ್ಯಾಚುರಲ್ಲು. ಹಾಗೆ ಜಾಂಗ್ರಿ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಬೆಲ್ಲದ ಪೌಡರ್ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಇದು ರಾಗಿ ಪೌಡರ್ 3/4 ಕಪ್ಪು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಓಟ್ಸ್ ಪೌಡರು, ಅರ್ಧ ಕಪ್ಪು, 1/4 ಕಪ್ಪಷ್ಟು ಸ್ವೀಟ್ನೆಸ್ಗೋಸ್ಕರ ಬೆಲ್ಲದ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಗೀ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಕಾಯಿಸಿಟ್ಟಿರೋ ಹಾಲು, ಹಾಗೆ ಸ್ವಲ್ಪ ಚಾಕೋ ಚಿಪ್ಸ್. ನೋಡಿ, ಇವನ್ನ ತಿನ್ಬಿಡ್ತಿದ್ದಾನೆ ಎಲ್ಲ ಚಾಕೋ ಚಿಪ್ಸ್. ಸ್ವಲ್ಪ ಚಾಕೋ ಚಿಪ್ಸ್ ಯೂಸ್ ಮಾಡ್ತಿದ್ದೀನಿ. ಹೊರಗಡೆ ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಮನೇಲೆ ನಾವೇ ಹೆಲ್ದಿಯಾಗಿ ಮಾಡಿಕೊಟ್ರೆ ಅದು ತುಂಬ ಒಳ್ಳೆಯದು ಮಕ್ಕಳಿಗೆ. ಹಾಗೆ ನಾವು ರಾಗಿ ಯೂಸ್ ಮಾಡೋದ್ರಿಂದ ಅವ್ರಿಗೆ ಐರನ್ನು, ಕ್ಯಾಲ್ಶಿಯಮ್ಮು ಮತ್ತು ಬ್ಲಡ್ ಇಂಪ್ರೂವ್ಮೆಂಟ್ಗೆ, ಬೋನ್ಸ್ ಸ್ಟ್ರಾಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಡೈಲಿ ರಾಗಿ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಪ್ಪ ನಾನು ಊರಿಂದ ತರಿಸ್ಕೊತೀನಿ. ಎಮ್ಮೆ ತುಪ್ಪ ನಮ್ಮ ಅಪ್ಪ ತಂದು ಕೊಡ್ತಾರೆ, ಅಲ್ಲಿ ಸಿಗುತ್ತೆ. ದ್ರಿಶು ಹುಟ್ಟಿದಾಗಿಂದನೂ ನಾನು ಎಮ್ಮೆ ತುಪ್ಪನೇ ಕೊಡ್ತಾ ಇರೋದು. ಅಂಗಡಿ ತುಪ್ಪ ಯಾವಾಗೋ ರೇರ್ ಕೇಸಲ್ಲಿ ಕೊಟ್ಟಿದ್ದೀನಿ ಅಷ್ಟೇ, ಈ ತುಪ್ಪ ಖಾಲಿ ಆದಾಗ. ಅಷ್ಟು ಬಿಟ್ಟರೆ ಯಾವಾಗೂ ಎಮ್ಮೆ ತುಪ್ಪನೇ ಕೊಡ್ತೀನಿ. ಸ್ವಲ್ಪ ಅಷ್ಟೇ, 1 ಚಿಟಿಕೆ ಅಷ್ಟೇ ಬೇಕಿಂಗ್ ಪೌಡರ್, 1-2 ಚಿಟಿಕೆ ಅಷ್ಟು ಬೇಕಿಂಗ್ ಪೌಡರು. ಇವನು ಅದರೊಳಗಡೆ ಏಲಕ್ಕಿ ಪೌಡರು ಮಿಕ್ಸ್ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಏಲಕ್ಕಿ ಪೌಡರು ಅದ್ರ ಜೊತೆನೇ ಹಾಕ್ಬಿಟ್ಟೆ. ಸುಮ್ಮನೆ ಇದ್ರಿಶು. ಈಗ ಫುಲ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ತುಪ್ಪ ಗೀ ಏನು? ಗೀ ಎಲ್ಲಿ? ಗೀ. ಈಗ ಇದಕ್ಕೆ ಸ್ವಲ್ಪನೇ ಮಿಲ್ಕ್, ಅಂದರೆ ನಾನು ಇದು ಕಾಯಿಸಿರೋ ಮಿಲ್ಕು, ಕಾಯಿಸಿಟ್ಕೊಂಡಿದ್ದೆ, ಕಾಯಿಸಿ ಆರಿಸಿರೋ ಮಿಲ್ಕು, ಇದನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಅವಳಿಗೆ ಸ್ಟಾರ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿದ್ದು ಶೂಟ್ ಆಗಿಲ್ಲ. ಫಸ್ಟ್ ಆದರೆ ರಾಗಿ ಪೌಡರು ಮತ್ತು ಓಟ್ಸು ಮತ್ತು ಬೆಲ್ಲದ ಪೌಡರು ತುಪ್ಪ ಹಾಕಿ ಕಲಿಸಿದ್ದೆ. ನೋಡು, ಈ ಥರ ಫೈನಲ್ ಆಗಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ತುಪ್ಪನ ಈ ಕೈಗೂ ಸ್ವಲ್ಪ ಸವರ್ಕೊಳ್ತೀನಿ. ಈ ಥರ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ಈ ಥರ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಸುಮ್ಮನೆ ಕೊಡ್ತೀನಿ, ನಿನಗೂ ಕೊಡ್ತೀನಿ. ಈ ಥರ ಪ್ರೆಸ್ ಮಾಡ್ಕೋಬೇಕು. ಅವನು ಅಲ್ಲಿಟ್ರೆ ಚಾಕೋ ಚಿಪ್ಸ್ನ ಹಾಗಾಗಿ ಬಿಡೋದಿಲ್ಲ. ನೋಡಿ, ಬಿಡ್ತಾನೆ ಇಲ್ಲ ಅವನು. ಅವನಿಗೆ ಬೆಲ್ಲ ಇದ್ರ ಮೇಲೆ ಹಾಕ್ಬೇಕು. ನೋಡಿ, ಈ ಥರ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಇಲ್ಲಿ 180 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಇಟ್ಟು ಬೇಕ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ದ್ರಿಶು ಅವ್ರ ಅಕ್ಕ ಮತ್ತು ಅವ್ರ ಫ್ರೆಂಡು ಬಂದರು ಅನ್ನಷ್ಟಳಿಗೆ. ಬಿಸ್ಕೆಟ್ ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ಅವನು ಅವ್ರಿಗೂ ಶೇರ್ ಮಾಡಿ ಅವನು ತಿಂದ. ಮಕ್ಕಳಾದ್ರೆ ತುಂಬ ಇಷ್ಟ ಬಿದ್ದು ತಿಂದರು. ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿತ್ತು ಬಿಸ್ಕೆಟ್ ಆದರೆ.
ಹೆಲ್ದಿ ರಾಗಿ ಬಿಸ್ಕೆಟ್ಸ್. ನಾನು ದೃಶ್ಯಗೆ ಆಗಾಗ ಮನೆಯಲ್ಲೇ ಹೆಲ್ದಿ ಸ್ನ್ಯಾಕ್ಸ್ನ ಮಾಡಿಕೊಡ್ತೀನಿ ಈವ್ನಿಂಗ್ ಟೈಮು. ನೀವು ಸಹ ಮನೆಯಲ್ಲೇ ಆದಷ್ಟು ಮಕ್ಕಳಿಗೆ ಹೆಲ್ದಿ ಸ್ನ್ಯಾಕ್ಸೇ ಮನೆಯಲ್ಲೇ ಮಾಡಿಕೊಡಿ. ಯಾಕಂದರೆ ಔಟ್ಸೈಡು ಅಷ್ಟು ಒಳ್ಳೆಯದಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ 2 years ಒಳಗಡೆ ಇರೋ ಮಕ್ಕಳಿಗೆ ಮನೆ ಫುಡ್ಡೇ ಹೆಲ್ದಿ ಅಂತ ಹೇಳ್ಬೋದು. ಈ ಬಿಸ್ಕೆಟ್ಸ್ನ ನಾವು ಅಟ್ಲೀಸ್ಟ್ ಒಂದು 7-10 days ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಕೊಡ್ಬೋದು. 7-10 days ಆದರೂ 1 year ಪ್ಲಸ್ ಬೇಬೀಸ್ಗೆ ಇದನ್ನು ಕೊಡ್ಬೋದು. ಹಾಗೆ ಸ್ವಲ್ಪ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಏನೇನಾಯಿತು, ನನಗೆ ಏನು ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ ಕೇಸ್ ಒಬ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ. ನಾನು ದೃಶ್ಯಗೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಇನ್ನೇನು 7 monthಗೆ ಬೀಳತ್ತೆ ದೃಶ್ಯಗೆ ಅನ್ನೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ 5th monthಲ್ಲೇ ಅನ್ನಪ್ರಾಸನ ಮಾಡಿಸಿದ್ದು, ಬಟ್ ತಿನ್ನಿಸಿದ್ದು ಸ್ಟಾರ್ಟ್ ಮಾಡಿಸಿದ್ದು ಎಲ್ಲ ಇನ್ನೇನು 7 monthಗೆ ಬೀಳತ್ತೆ ಅನ್ನೋ ಟೈಮಲ್ಲೇ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆದರೆ ಸಾಲಿಡ್ಸ್ ಕೊಟ್ಟೆ. ನೀವು ಏನೇ ಫುಡ್ ಕೊಡಬೇಕಂದ್ರೂ, ನೀವು ಫುಡ್ ಇಂಟ್ರಡ್ಯೂಸ್ ಮಾಡ್ತಿದ್ದೀರಿ ಮಕ್ಕಳಿಗೆ ಅಂತ ಅಂದರೆ ಒಂದೇ ಫುಡ್ನ ಅಟ್ಲೀಸ್ಟ್ 3 days ಕಂಪಲ್ಸರಿ ಅದನ್ನೇ ಕೊಡಿ. ಇವತ್ತೇನು ಕೊಟ್ಟಿರ್ತೀರೋ ನಾಳೆದ ಆ ಥರ ಅದನ್ನೇ ಕೊಡಿ. ಯಾಕಂದರೆ ನಮಗೆ ಅರ್ಥ ಆಗುತ್ತೆ ಮಗುಗೆ ಇದು ಸೆಟ್ ಆಗ್ತಿದೆಯಾ ಇಲ್ಲ ಇದರಿಂದ ಅಲರ್ಜಿ ಬರ್ತಿದೆಯಾ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಇನ್ ಕೇಸ್ ಅದರಿಂದ ಮಗುಗೆ ಅಲರ್ಜಿ ಬರ್ತಿದೆಯಾ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಡಾಕ್ಟರ್ ಸಹ ನಿಮ್ಗೆ ಇದೇ ಸಜೆಷನ್ನ ಹೇಳೋದು. ಯಾಕಂದರೆ ನಾನು ಸಹ ಡಾಕ್ಟರ್ನ ಕೇಳಿದೆ, ಎಷ್ಟೋ ವೀಡಿಯೋಸ್ ನೋಡಿ ಅವನಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆದರೆ ಆ್ಯಪಲ್ಲು ಕ್ಯಾರೆಟಿಂದ ಸ್ಟಾರ್ಟ್ ಮಾಡಿದೆ ಅವನಿಗೆ ಈ ಥರ. ಆಮೇಲೆ ಹೋಗ್ತಾ ರಾಗಿ ಸರಿ, ಅನ್ನ ಈ ಥರ ಸ್ಟಾರ್ಟ್ ಮಾಡ್ಕೊತ ಹೋದೆ. ಈ ಥರ ಅವನಿಗೆ ಫುಡ್ ಆದರೆ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಮತ್ತು ನಾನು 9th month 10th monthಲ್ಲಿ ಅನಿಸುತ್ತೆ 10th monthಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಏನು ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ, ಯಾಕಂದರೆ ನಿಮಗೂ ಅರ್ಥ ಆಗುತ್ತೆ. ಇನ್ ಕೇಸ್ ಈ ಥರ ಯಾರನ್ನ ಮಿಸ್ಟೇಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಏನು ಅಂತ 10th month ಇದ್ದಾಗ ನಾನು ಒಂದ್ಸರಿ ಏನು ಮಾಡಿದೆ ಅಂದರೆ, ಸರಿನೂ ರಾಗಿಯಲ್ಲೇ ಮಾಡೋದು ಅಲ್ಲ ಅಂದ್ಬಿಟ್ಟು ರಾಗಿ ಹಿಟ್ಟನ್ನೇ ಸರಿ ಥರ ಮಾಡಿ ಕೊಟ್ಬಿಟ್ಟೆ. ನೈಟೆಲ್ಲ ಹೊಟ್ಟೆ ನೋವು, ನೈಟೆಲ್ಲ ಅಳ್ತಾನೆ. ಮತ್ತು ನೆಕ್ಸ್ಟ್ ದಿನವೂ ಅದನ್ನೇ ಮಾಡಿಕೊಟ್ಟೆ. ಬಟ್ ನನಗೆ ಅದರಿಂದ ಆಗ್ತಿದೆ ಅಂದ್ಬಿಟ್ಟು ಅರ್ಥ ಆಗಿಲ್ಲ. ಮತ್ತು ಏನು ಕೊಡ್ತಾಯಿದ್ದೀನಿ ಫುಡ್ಡು ಏನು ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ, ಈ ಥರ ಕೊಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಡಾಕ್ಟರ್ನ ಕೇಳಿದರೆ ಡಾಕ್ಟರ್ ಹೇಳಿದರು 2 yearsವರೆಗೂ ಮಕ್ಕಳಿಗೆ ಕಂಪಲ್ಸರಿ ರಾಗಿನ ಹುರಿದುಬಿಟ್ಟೆ ಮಾಡಿ ಕೊಡಬೇಕು ಅಂತ ಹೇಳಿದರು. ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ ಎಲ್ಲ ಫಾರ್ಮ್ ಆಗಿ ಅದರಿಂದ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದರು. ಇನ್ ಕೇಸ್ ನೀವು ಮುದ್ದೆ ಕೊಡ್ತಿದ್ದೀರಿ ಮಕ್ಕಳಿಗೆ ಅಂತಂದರೆ ಅನ್ನದ ಜೊತೆ ಕೊಡ್ಬೋದು. ಅನ್ನದ ಜೊತೆ ಕೊಟ್ಟರೆ ಯಾವ ಥರ ಪ್ರಾಬ್ಲಮ್ಮು ಆಗಲ್ಲ. ಇನ್ ಕೇಸ್ ಬರೀ ರಾಗಿನೇ ಕೊಡ್ತಿದ್ದೀರಿ ಅಂದರೆ ಅದನ್ನು ಹುರಿದ್ಬಿಟ್ಟು ರಾಗಿ ಇಟ್ಟು ಅದನ್ನ ಕೊಡಿ. ನಾನಾದರೆ ಅವನಿಗೆ ಒಂದೊಂದ್ಸರಿ ಮುದ್ದೆ ಕೊಡ್ತೀನಿ. ಮುದ್ದೆನೂ ಸಹ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಇನ್ನು ಏನೇನೋ ಇನ್ ಕೇಸ್ ಅವನು ಅವತ್ತಿನ ದಿವಸ ರಾಗಿ ತಿಂದಿಲ್ಲ ಅಂತ ಅಂದರೆ ಈಗ ಓಟ್ಸಲ್ಲಾಗಲಿ ಈ ಥರ ರಾಗಿ ಬಿಸ್ಕೆಟು, ಲಡ್ಡು ಈ ಥರ ಅವನಿಗೆ ಏನೋ ಒಂದರಲ್ಲಿ ರಾಗಿ ತಿನ್ನೋ ಥರ ಕೊಡ್ತೀನಿ. ಈ ಥರ ಆಗಿತ್ತು. ನೀವು ಅಷ್ಟೇ 2 ವರ್ಷ ಮಕ್ಕಳವ್ರಿಗೂ ಬರೀ ಹುರಿದಿರೋ ರಾಗಿನ ಮಕ್ಕಳಿಗೆ ಕೊಡಬೇಡಿ ಅಷ್ಟೇ. ಅದರಿಂದ ಅವ್ರಿಗೆ ಗ್ಯಾಸ್ ಫಾರ್ಮ್ ಆಗಿ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು. ನೆಕ್ಸ್ಟ್ ಹನಿ ಆದರೆ 1 yearವರೆಗೂ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಸ್ವೀಟ್ ಕೊಡದೇ ಇರೋದೇ ಒಳ್ಳೆಯದು 2 yearsವರೆಗೂ ಮಕ್ಕಳಿಗೆ. ಆದಷ್ಟು ಇನ್ ಕೇಸ್ ರೇರ್ ಕೇಸಲ್ಲಿ ಕೊಡ್ಬೋದು. ಡೈಲಿ ಕೊಡೋದು ದಿನ ಬಿಟ್ಟು ದಿನ ಆ ಥರ ಎಲ್ಲ ಬೇಡ. ಏನೋ ರೇರ್ ಕೇಸಲ್ಲಿ ತಿಂದರೆ ಅದು ಓಕೆ. ಅಷ್ಟೇ ಹೇಳ್ತೀನಿ. ನೀವೇನಾದರೂ ಮನೆಯಲ್ಲಿ ರಾಗಿ ಬಿಸ್ಕೆಟ್ ಏನನ್ನ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಡಿ. ಆದಷ್ಟು ಔಟ್ಸೈಡ್ ಫುಡ್ ಆದರೆ ಅವಾಯ್ಡ್ ಮಾಡಿ. ಸ್ನ್ಯಾಕ್ಸು ಅಷ್ಟೇ ಅವಾಯ್ಡ್ ಮಾಡಿ. ಮನೆಯಲ್ಲೇ ಆದಷ್ಟು ಮಾಡಿಕೊಡಿ ಮಕ್ಕಳಿಗೆ. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಏನು ಅಂತ ಕಮೆಂಟ್ ಮಾಡಿ. ನಾನು ಆ ವಿಡಿಯೋನೇ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ